ಒಂದ್ ಊರವರೆಲ್ಲ ಸೇರಿ ಬರೀ 5 ವರ್ಷಕ್ಕೆ 40 ಲಕ್ಷ ಹಣನ ಉಳಿಸಿದಾರೆ ಅಂದ್ರೆ ನೀವು ನಂಬ್ತೀರಾ? ಹೌದು, ನಂತರನೇ ರೊಚ್ಚ ಗ್ರಾಮದ ರೈತರು ಆಧುನಿಕ ಕೃಷಿಯಿಂದ ಬಿದ್ದಿದ್ರು. ಅಂದ್ರೆ ರಾಸಾಯನಿಕ ಗೊಬ್ಬರಗಳು, ಹೈಬ್ರಿಡ್ ಬಿತ್ತನೆ ಬೀಜಗಳ ಬಳಸ್ಕೊಂಡು ನಮ್ಮ ತರನೇ ಬೆಳೆ ಬೆಳೀತಾ ಇದ್ರು. ಅವಾಗ ಆ ಭೂಮಿಯಲ್ಲಿ ಫಲವತ್ತತೆ ಕೂಡ ಕಮ್ಮಿ ಆಗ್ತಾ ಇತ್ತು. ಇದರಿಂದ ಅಲ್ಲಿನ ಜನ ಕಾಯಿಲೆಗೆ ತುತ್ತಾಗ್ತಾ ಇದ್ರು. ಅವಾಗ ಹಾಸ್ಪಿಟಲ್ಗೆ ಮತ್ತೆ ರಾಸಾಯನಿಕ ಗೊಬ್ಬರಕ್ಕೆ ಅವ್ರ ಹತ್ರ ಇರೋ ದುಡ್ಡೆಲ್ಲ ಖರ್ಚಾಗೋಗ್ತಾ ಇತ್ತು. ಅಲ್ಲಿನ ರೈತರು ಅವರೇ ಪ್ರಶ್ನೆ ಮಾಡ್ಕೊಂತಾರೆ, ಇದು ನಿಜವಾದ ಅಭಿವೃದ್ಧಿನ ಅಂತ. ಅದಕ್ಕೆ ಆ ಗ್ರಾಮಸ್ಥರೆಲ್ಲ ಸೇರಿ ಒಂದು ಸಭೆ ನಡೆಸ್ತಾರೆ. ಈ ಸಭೆ ಆದ್ಮೇಲೆ ಊರವರೆಲ್ಲ ಸೇರಿ 5 ಜಾನ ನಂಬ್ಕೊಂತಾರೆ. 5 ಜ ಅಂದ್ರೆ ಜನ, ಜಂಗಲ್, ಜಲ, ಜಾನುವಾರುಗಳು ಮತ್ತೆ ಜಮೀನು. ಜೊತೆಗೆ ಅವ್ರದೇ ಆದ ಒಂದು ಬಯೋ ರಿಸರ್ಚ್ ಸೆಂಟರ್ ನ ಓಪನ್ ಮಾಡ್ತಾರೆ. ಅವ್ರ ಮಣ್ಣಿನ ಆರೋಗ್ಯನ 100ಕ್ಕೆ 100ರಷ್ಟು ಹಂಗೆ ಉಳಿಸ್ಕೊಳ್ಳಕ್ಕೆ ಈ ಸಲ ಕಾಸು ಕೊಟ್ಟು ರಾಸಾಯನಿಕ ಗೊಬ್ಬರನ ಎತ್ಕೊಂಡ್ಬಂದು ಅವ್ರ ಹೊಲಕ್ಕೆ ಹಾಕ್ದಿರಾ ಹಸು ಗೊಬ್ಬರ, ಎರೆಹುಳ ಗೊಬ್ಬರನ ಅವ್ರ ಹೊಲಕ್ಕೆ ಹಾಕಿ ಈ ಸಲ ಶುದ್ಧ ಸಾವಯವ ಕೃಷಿ ಮಾಡ್ತಾರೆ. ಅಷ್ಟೇ ಅಲ್ಲ, ಹೊರಗಡೆಯಿಂದ ತರಕಾರಿ ಕೊಂಡ್ಕೊಬರೋದನ್ನೇ ನಿಲ್ಸ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರ ಮನೆ ಮುಂದೆ ಇರೋ ಜಾಗದಲ್ಲಿ ತರಕಾರಿಗಳನ್ನ ಬೆಳೆಸಿದ್ದಾರೆ. ಇವಾಗ ಅವರು ಅವ್ರ ಮಕ್ಕಳು ರಾಸಾಯನಿಕ ಮುಕ್ತ ತರಕಾರಿಗಳನ್ನ ತಿಂತಾ ಇದ್ದಾರೆ. ಇದನ್ನ 2021 ಸ್ಟಾರ್ಟ್ ಮಾಡಿದ್ದು, ಇವತ್ತಿಗೆ 5 ವರ್ಷ ಆಗಿದೆ. ನೀವು ನಮ್ಮಲ್ಲ, ಈ 5 ವರ್ಷದಲ್ಲಿ ಅವರು 40 ಲಕ್ಷ ಹಣನ ಉಳಿಸಿದ್ದಾರೆ. ಅದು ಹೆಂಗೆ ಅಂದ್ರೆ, ಅವರೆಲ್ಲ ನಾಟಿ ಕೋಳಿನ ಸಾಕ್ತಾ ಇದ್ರು. ಅಡ್ಗೆಗೆ ಬೇಕಾಗಿರೋ ಎಣ್ಣೆನ ಅವರೇ ಬೆಳೆದಂತ ಸಾಸಿವೆ ಕಾಳಿನ ಗಾಣಕ್ಕೆ ಎತ್ಕೊಂಡೋಗಿ ಎಣ್ಣೆ ತೆಗಿತಾ ಇದ್ರು. ಅಷ್ಟೇ ಅಲ್ಲ, ಬೇಳೆಕಾಳು, ಅರಶಿನ ಪುಡಿ ಈ ತರ ಐಟಮ್ ನ ಆರ್ಗಾನಿಕ್ ಆಗಿ ಬೆಳೆದಿರೋದ್ರಿಂದ ಅವರೆಲ್ಲ ಒಟ್ಟಾಗಿ ಸೇರಿ 5 ವರ್ಷದಲ್ಲಿ 40 ಲಕ್ಷ ಹಣ ಉಳಿಸಿರೋದಲ್ಲದೆ ಅವ್ರ ಮಣ್ಣಿನ ಆರೋಗ್ಯ, ಅವ್ರ ಮಕ್ಕಳಿಗೆ ಪೌಷ್ಟಿಕ ಆಹಾರ, ಜೊತೆಗೆ ಅವರ ಆರ್ಥಿಕತೆ ಕೂಡ ಜಾಸ್ತಿ ಆಗಿದೆ. ಇದನ್ನ ಇಡೀ ನಮ್ಮ ದೇಶನೇ ಮಾಡಬಹುದು. ಇದನ್ನ ಆಲ್ರೆಡಿ ರೊಚ್ಚ ಗ್ರಾಮದವರು ಮಾಡಿ ತೋರಿಸಿದ್ದಾರೆ. ಇನ್ ಮುಂದೆ ನಮ್ಮ ಮನೆಗಾದ್ರೂ ರಾಸಾಯನಿಕ ಮುಕ್ತ ಆರ್ಗಾನಿಕ್ ತರಕಾರಿಗಳನ್ನ ಬೆಳೆಯೋಣ. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗ್ಲಿ ನಾವು ತಿಂತಾ ಇರೋದು ಬರೀ ತರಕಾರಿ ಅಲ್ಲ, ವಿಷಕಾರಿ ತರಕಾರಿ ಅಂತ.